ಭಾಳ ದಿನದಿಂದ ಕೇಳಕತ್ತಿದ್ರಲ್ಲ ನೀವು. ಇವ್ರೆ ನೋಡಿ 4 ಜನ ಮಮತಾನ ಅಕ್ಕ ತಂಗಿಯರು. 3 ಮನೆಗೆ ಬಾಗಿಲು ಕಟ್ಟ ಕಷ್ಟ ಅಲ್ಲ. ಕೃಷ್ಣ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗೈತೆ ನಮ್ಮ ಮನೆಗೆ ಅಂತಂದ್ರೆ ಆಯ್ತಾ. ನಮ್ಮ ಪಾಪನ ಇಲ್ಲಿ ಆಟ ಆಡ್ಸಕತ್ತೀನಿ. 3 ಕೃಷ್ಣಲ್ಲಿ ಯಾವತ್ತು ತಗೋಬೇಕಂತ ಡಿಸೈಡ್ ಮಾಡಕತ್ತ ಮಮತಾ. 4 ತಗ ಟೋಟಲ್. ತರ ಚಪ್ಪಲ್ ನನಗೆ ಸೂಟ್ ಆತವ ಅಂದ ಮಮತಾ. ನೋಡು ಕಲರ್ ನೈ ಜಾತ ಯಾಕೆ ಕಲರ್ ರೇಖಾ ಅವರು ಮನೆಯಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು. ಸ್ವಲ್ಪ ಬೇಜಾರಾಗದ ಮಾತಾಡಕ್ಕೆ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಚಾನಲ್. ಸೊ ಮಳೆ ನೋಡ್ರಿ ಯಾವ ರೇಂಜಿಗೆ ಹೊಂಟೈತಿ, ಜಗ್ಗಿ ಮಳೆ ಹೊಂಟೈತಿ. ಇಲ್ಲಿಂದ ತಣ್ಣಗೆ ಗಾಳಿ ಬರತ್ತೆ. ಫೈನಲ್ ಮಾಡಿಬಿಟ್ಟು ಈ ಚಪ್ಪಲ್ ತಗೊಂಬಂದಿದ್ದೀನಿ. ಈ ಥರ ಚಪ್ಪಲ್ ನನಗೆ ಸೂಟ್ ಆತವ ಅಂತ ಮಮತಾ. ನೋಡು ನನಗೇನಾಯ್ತು ಅಂದ್ರೆ ಕಂಟಿನ್ಯೂ ಬರೀ ನಾರ್ಮಲ್ ಯೂಸ್ ಮಾಡಿ ಅದೇ ಥರ ತಗೋಬೇಕಂತ ಬರೀ ಅದನ್ನೇ ತಗೊಂತಿದ್ದೆ. ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಮ್ಮ ಅಂತ ಮಮತಾ ಕೊಡಿಸ್ಯಾಳ. ನೋಡಮ್ರಿ ಯಾಕೆಂದ್ರೆ ರೂಢಿ ಆಯ್ತಂದ್ರೆ ಇವನ್ನ ಹಾಕ್ಯಬೇಕಷ್ಟೆ. ಸೊ ಬರ್ರಿ ಹೋಗಮ್ರಿ. ರೂಢಿ ಆಯ್ತಂದ್ರೆ ಕಂಟಿನ್ಯೂ ಇವನ್ನ ನೋಡೋಕೆ. ನಾಳೆ ಪೂಜೆ ಇರೋದಕ್ಕೆ ಈಗ ತೊಗೊಳಕ್ಕೆ ಬಂದಿದ್ದೀವಿ. ಬಾಳೆ ಎಲೆ ಈ ಕಡೆ ಹೂವು ಮಮತಾ ತಾನಾಕತ್ತಲ್ಲ, ತಗೊಂಡು ಹೋಗ್ಬೇಕು. ಇದಕ್ಕೆ ಹೋಗಿದ್ವಿ, ಅಲ್ಲಿ ಕ್ಯಾನ್ಸಲ್ ಆಯಿತು. ಜಾಸ್ತಿ ಹೇಳ್ಯಾರ ಅಲ್ಲಿ ತಗೊಂಬ, ಇಲ್ಲಿ ಸದ್ಯಕ್ಕೆ ಬಾಳೆ ಎಲೆ ತಗೊಂಬರ್ರಿ. ನಾಳೆ ಎಂಬತ್ತಿಗೆ ಏನು ಆಗಲ್ಲ. ಹಾಂ ಇವು ಮನೆ ಕಟ್ಟಕ್ಕೆ ಹಾಂ ಸ್ವಲ್ಪ ತೆಗಿವು ಜಾಸ್ತಿ ಆದ ಮನೆಗೆ ಬಾಗಿಲು ಕಟ್ಟಕ್ಕೆ ಅಷ್ಟ ಅಲ್ಲ ಮತ್ತು ಇವು ಜಾಸ್ತಿ ಆದವನು ಸ್ವಲ್ಪ ಕೂಡ ಇಲ್ಲ. ಇದೆ ಬರೀ ಸೂಡು ಕಟ್ಬಿಟ್ರು. ಚಲೋ ನೋಡಿ ತಗೊಂಡು ಎರಡು ಬಾಗಿಲು ಗಿಡಕ್ಕೇನು ಅಲ್ಲಿ ದೇವ್ರ ಮುಂದೆನೇ ಇಡ್ಬೇಕಲ್ಲ. ಬಾಗಿಲು ಮುಂದೆನೇ ಇಡ್ಬೇಕು ಅಲ್ಲ, ಬಾಗಿಲು ಮುಂದೆ ಕೂಡ ಇರ್ಬೇಕು. ಮತ್ತು 4 ತಗ ಟೋಟಲ್. ಸರಿ ಚಲೋ ನೋಡಿ ತಗ. ಅಲ್ಲೇನಾದ ನೋಡಿ ಗಾಡಿ ಇಲ್ಲೇ ಬೇಸಿಲ್ಲ ನೋಡಿ. 2 ಒಂದೇ ಸೈಜ್ ಅದಾವಲ್ಲ, ಮತ್ತೆ ಯಾಕೆ ಸಣ್ಣದು ದೊಡ್ಡದು ಮಾಡೋದು. ಸೊ ಇವಾಗ ತೊಗೊಂಡಿದ್ದೀವಲ್ಲ, ಇವಾಗ ಹಣ್ಣು ತಗೋಬೇಕು. ಇಲ್ಲಿ ಕಮ್ಮಿ ರೇಟಿಗೆ ಕೊಡ್ತಾರೆ. ಇಲ್ಲಿ ನೋಡಮ್ಮ, ಹಣ್ಣು ರೇಟಿಗೆ ಬೇಕಂತಲೇ ಈ ಟೈಮ್ನಾಗ ಜಾಸ್ತಿ ರೇಟ್ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ತಗೊಂಡು ಹೋಗಿ ಬರ್ರಿ. ಚಲೋದ ಹಣ್ಣು. ಪೈನಾಪಲ್, ಆರೆಂಜ್ ಚಲೋದು ನೋಡುತ್ತೆ. ಇದು ಚಲೋದಿಲ್ಲ, ಇದು ಗೀಚೈತಿ. ಕಾಣಿಸುತ್ತೆ ಬಿಡು ಅಲ್ಲಿ ಮುಂದೆ ಬಿಡು. ಸೊ ಇವಾಗ ತಗೊಂಡು ನಮ್ಮ ಪಾಪನ ಅಲ್ಲೇ ಬಿಟ್ಟು ಬಂದ್ವಿ ನಾವು ಮನೇಲೆ. ರೀ ಕೃಷ್ಣಮೂರ್ತಿ 5 ಅವ. ಇಲ್ಲಿಗೆ ಬಂದ್ವಿ. ಮಮತಾ ಪಕ್ಕ ತಗೊಂತಾಳ. ನೋಡಿದೆ ಇವಾಗ ಸತಿ ಎಷ್ಟೋ ಸಲ ಬಂದು ನೋಡ್ಕೊಂಡೇವಿ, ಸಿಕ್ಕಿದ್ದಿಲ್ಲ. ಇವತ್ತು ಸಿಕ್ಕೈತಿ. ನೋಡಂಬರ್ರಿ ಒಳಗದ ನೋಡ್ರಿ ಅಲ್ಲಿ ಒಳಗಡೆ. ಒಳಗಡೆ ಬರ್ಬೋದಾ, ನೋಡ್ಬೋದಾ? ಬಾ ಬರ್ರಿ ಒಳಗಡೆ ಹೋಗಿ ನೋಡೋಣ. ಚೆನ್ನಾಗಿದಾವ ಕೃಷ್ಣ ಮೂರ್ತಿಗಳು. ನೋಡಮ್ ರೇಟ್ ಯಾವ ಲೆವೆಲಿಗೆ ಹೇಳ್ತಾರ ಗೊತ್ತಾಗಲ್ಲ. ಎಷ್ಟು ಹೇಳ್ತಾರೆ ರೇಟ್? ಹಾಂ ಬ್ಯಾಡ ಫೋನ್ ಐತಿ ಏನು ತಗೋದು ಒಂದು ಬ್ಯಾಡ. ಸೊ ಇಲ್ಲಿ ಜಾಗನೇ ಇಲ್ಲ, ಇಷ್ಟು ದೊಡ್ಡ ಗುಂಡಿ ಐತಿ. ಸೊ ಬಂದೀವಿ. ದೊಡ್ಡ ಹಳ್ಳ ಐತಿ ನೋಡ್ರಿ ಅಂತ ಬರಕತ್ತಾಳ. ಯಾವ ಚಾಯ್ಸ್ ಮಾಡ್ತಾಳ ಗೊತ್ತಿಲ್ಲ. ಇಲ್ಲಿ ಅಂದರೆ ಫುಲ್ ಹತ್ತಿರಿಂದ ನೋಡ್ಬೇಕಲ್ಲ. ಬಾ ಮೆಲ್ಲಕ್ಕೆ ಕೈತ
ನೋಡಿ ನೋಡೋಣ. ಭಾಳ ದಿನದ ಹುಡುಕ್ಯಾಡಕತ್ತಿದ್ವಿ. ಇವರು ಇಲ್ಲಿ ಇಲ್ಲ ಹುಡುಗ ಖಾಲಿ ಮಾಡ್ರಿ ಅಂತ ನಾವು ಅನ್ಕೊಂಡಿದ್ವಿ. ಸೊ ಇವ್ರು ಇಲ್ಲೇ ಅದಾರ, ನಾವು ನೋಡಿಲ್ಲ ಅಷ್ಟೇ. ನೋಡ್ರಿ ನೋಡಕತ್ತಲ್ಲ ಕೃಷ್ಣನ ಮೂರ್ತಿಗಳು ಎಷ್ಟದ. ಇದು ಇವತ್ತು ಯಾವುದೋ ಒಂದು ತಗೊಂಡು ಹೋಗೇ ಹೋಗ್ತದೆ. गोल्ड होना तो बड़े को वापस करके दे। गोल्ड कलर देखा ಕಲರ್ ನೈ ಜಾತಾ है क्या? कलर जाता और ಕಲರ್ ಬೇಕಂದ್ರೆ ಮಾಡ್ಕೊಡ್ತಾರಂತ. ಏನೋ ಸ್ವಲ್ಪ ಇನ್ನೊಂದು ಸ್ವಲ್ಪ ಅಂದ್ರೆ ಚಂದ ಕಾಣುತ್ತೆ. गोल्ड मारते शाइनिंग ಅಲ್ಲಿ ಗೋಲ್ಡ್ ಕಲರ್ ಮಾಡಿದ್ರೆ ಶೈನಿಂಗ್ ಕೊಡುತ್ತಂತ. ಇಲ್ಲಿ ಅಂದರೆ ಇವಾಗ ಪೇಂಟ್ ಡಲ್ ಆಗಿದೆಯಲ್ಲ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಲರ್ ಮಾಡಿಕೊಡ್ತೀವಿ ಅಂತಿದ್ದಾರೆ ಅವರು. ಇದ್ರಾಗ ನೋಡಿ ಯಾವಾಗ ಬೇಕು ಚಾಯ್ಸ್ ಮಾಡ ತಗೊಂಬ. ಅಂದ್ರೆ ಇದು ಹಸು ಐತಿ, ಅದಕ್ಕೆ ಹಸು ಇಲ್ಲ. ಹಾಂ ಈ ತರ ಹಸು ಇಲ್ಲ. ಹಸು ಇಲ್ಲಲ್ಲ. ಇದು ಒಂಥರ ಚಂದ ಐತಾನೆ, ಆದ್ರೆ ದೊಡ್ಡದು ಚಂದ ಐತಿ. ಎಲ್ಲಿ ಇಡುತ್ತೆ ಹೇಳ ಮನ್ಯಾಗ ನೀನು? एक गाय ले लेना पास में रख देना, सो है सेपरेट। ಈಗ ಇದನ್ನ ಸಪ್ರೇಟ್ ತಗರಿ ಅನ್ನಕತ್ತಾವ. ಇದಾ ಇದು ಹಸು ಹಸು ಬೇಡ, ಸಪ್ರೇಟ್ ಆಗಿ ಅಂತಂದ್ರೆ ಎರಡೆರಡು ಆಗ್ಬಿಡ್ತಾವ. ಒಂದ್ರ ಇದ್ರಾಗ ಯಾವ್ದು ಬೇಕು ನೋಡು. ಇದು ಫುಲ್ ಸಣ್ಣದಾಗ್ತ. ಇದೆಲ್ಲ ಅದೇ ನೋಡ್ಲತ್ತೀನಿ, ಅದು ಚಂದ ಐತಿ, ಸಣ್ಣದೈತಿ. ಯಾವ್ದು ಇದು ಇದೆಷ್ಟಂತ ಅದೇ 1000 ಅಂದ್ರೆ 1000 ರೂಪಾಯಿ ಎಲ್ಲ ತಗೊಂಡ್ರಾತು. ನೋಡು ನನಗೆ ಬೇಸ್ ಚಲೋ ಅನ್ಸ್ತಂದ್ರೆ ಅಲ್ಲಿ ಎಲ್ಲಿ ಇಡ್ತೀವಿ ಮನ್ಯಾಗ ಅಂತ ನನಗೆ ಅದ. ಪೂಜಾ ರೂಮ್ ಐತಲ್ಲ ಅದೇ ಅಲ್ಲೇ ತಳಗಡೆ ಅಂದ್ರೆ ಬೀಳ್ಲಾರ್ದಂಗೆ. ಹೆಂಗ ಬೀಳಾರಂಗೆ ಇಡ್ತೇವೆ ನಾವು. ಸಾಹಣಿ ನೋಡಿದ್ರೆ ಸಾಹಣಿ ಸಣ್ಣ ಅಡ್ಡಾಡಲ್ಲ ಆಕಿ. ನಮ್ಮ ಸಾಹಣಿದ ಬುಗಲು ಹೋಗ್ಕೊಂಡು ನಾನು ಇಷ್ಟು ದಿನ ಕೊಡಿಸಿದ್ದಿಲ್ಲ ಆಕಿ ಕೇಳಿದ್ರು ಕೂಡ. ಇವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ನಾವು. ಹೆಂಗೆ ಮಾಡ್ತೀವಿ? ತಗೋಣ, ನಿನಗೆ ಇಷ್ಟ ಆದ್ರೆ ತಗ. ಇಷ್ಟ ಆಗೈತಿ ಅಂದ್ರೆ ಚಂದ ನೋಡ್ಕೋಬೇಕು ನೀನು. ಆ ಸ್ವಲ್ಪ ಸಾಣಿ ಕೈಲಿಂದ ಕಾಪಾಡ್ಬೇಕು ಅದನ್ನು. ಸಾಣಿ ಸುಮ್ಮನಿರಲ್ಲ ನಿಜವಲ್ಲ. ನಿಮ್ಗೆ ಗೊತ್ತ ಸಾಣಿ ಹಂಗೆ ಮಾಡ್ತಾವಂತಂದ್ರೆ ಅದೇ ನನಗೆ ಟೆನ್ಷನ್ ಆಗ್ಬಿಡತ್ತೆ. ತಗಂತ ತಗೊಂತೀನಿ, ಆದ್ರೆ ಒಂದು ಮಿಸ್ ಐತೆ ಅದ್ರಾಗ. ಅದನ್ನೇ ಹಸು ಬೇಕಂತ ನೋಡು, ಈ ತರ ಅದು ಇದ್ರ ಈ ಥರ ಇತ್ತಂದ್ರೆ ಚೆನ್ನಾಗಿರ್ತಿತ್ತು ಅಂತಳ. ಹೋಗ್ಬೇಡ, ಅದು ಸರಿ. ಏನು ಮಾಡ್ತೀವಿ ಕೇಳಿವ್ರಿಗೆ ಐತಲ್ಲ. ಭಯ್ಯ ಕನ್ನಡ ಬರುತ್ತಾ? ಇದರಲ್ಲಿ ಹಸು ಇರೋದಿಲ್ವಾ? ದೊಡ್ಡ ಹಸು ಇರುತ್ತೆ. ಹಾಂ ಹಸು ಇರೋದು. ಹಸು ಅದಕ್ಕೆ साइज मेरे देख हरियाणा साइज है, ಈ ಸೈಜಲ್ಲೇ ಇರಲಿ. दादा साइज है। ಇದು 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 ದೊಡ್ಡ ಹಾಕಿ ತೊಳೆದು ತೋರಿಸಿದ್ರಲ್ರಿ 3 ಕೃಷ್ಣಲ್ಲಿ ಯಾವತ್ತು ತಗೋಬೇಕಂತ ಡಿಸೈಡ್ ಮಾಡಕತ್ತ. ನನಗೆ ಕೊಡ್ಸಕ್ಕೆ ಕೃಷ್ಣ ತಗೋಬೇಕು ಅಂತ ಅನ್ಕೊಂಡಿವಿ. ಟೇಬಲ್ ಮತ್ತೆ ಇದು ಹೆಂಗೈತಿ? कलर ಐತೆ ಟೇಬಲ್. ಹಾಂ, ಟೇಬಲ್ಗೆ ಇವರು ಇವಾಗ ಹೂವು ತನಕ ನೋಡ್ರಿ. ಅವರು ಅವ್ರಿಗೆ ನಾವು ಹೇಳ್ಬಿಟ್ಟು ಹೋಗಿದ್ವಿ ಪೇಂಟ್ ಮಾಡ್ರಂತ. ಪೇಂಟ್ ಮಾಡ್ಯಾರ, ಆ ಟೇಬಲ್ದು ಪೇಂಟ್ ಮಾಡಿಲ್ಲ ಅವರು. ಟೇಬಲ್ ಏನೋ ಅಷ್ಟೊಂದು ಲುಕ್ ಅನ್ಸೋಲ್ದಾರ. ಇದನ್ನ ತಗೊಂಡೋದ್ರ ಅದು ದೊಡ್ಡದೈತಿ. ನೀನ ದೊಡ್ಡದೈತಿ, ಆದ್ರೆ ಪೇಂಟ್ ಇದ್ರ ಕಲರ್, ಎದ್ರ ಕಲರ್? ಗೋಲ್ಡ್ ಕಲರ್. ಆ ಕಲರ್ ಹಿಂಗಿರ್ಲಿ. ನೋಡ್ರಿ ಹೆಂಗೈತಿ ಕೃಷ್ಣ. ನಮ್ಮ ಮನೆಗೆ ಸೂಟ್ ಆಗುತ್ತೆ ನೋಡ್ಬೇಕು ಹೋಗಿ. ಭಾಳ ನಾವು ಇಲ್ಲಿಗೆ ಬಂದು ಆಲ್ರೆಡಿ ಬುಕ್ ಮಾಡಿ ಮತ್ತು ಇವರಿಗೆ ಅಡ್ವಾನ್ಸ್ ಪೇ ಮಾಡಿ ಮತ್ತೆ ಹೋಗಿದ್ವಿ ಹೊರಗೆ. ಹೋಗ್ಬಿಟ್ಟು ಅಲ್ಲಿ ಹೂವು ಅವು ತಗೊಂಡು ಮತ್ತೆ ಬಂದೀವಿ. ಸೊ ಫೋನು ಸ್ಟೋರೇಜ್ ಫುಲ್ ಆಗೋದಕ್ಕೆ ಈ ಫೋನ್ ತಗೊಂಡ್ಬಂದಿದ್ದೀವಿ. ಕಲರಿಂಗ್ ಮಾಡ್ರಿ ಅವ್ರು. ನೋಡ್ರಿ ಈ ಥರ ರೆಡಿ ಆಗೈತಿ ಟೇಬಲ್ ಆಲ್ ಬೆಂಡ್ है। ಸೊ ಇವಾಗ ಟೇಬಲ್ಲು ಇಷ್ಟೇ ಅನ್ಸುತ್ತೆ. ಕಲರ್ ಇರ್ಬೇಕಾಗಿತ್ತಲ್ಲ. ಯಾವ್ದು ಈ ಥರ ತಗೊಂಡಲ್ಲ? ಅದೇ ಥರ ತಗೊಂಡು. ಇದೇನು ಅಷ್ಟಕ್ಕೊಂದು ಲುಕ್ ಅನ್ಸಲ್ಲ ಅದ್ರ ಮೇಲೆ. ಅಲ್ಲ ಪೇಂಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನೀವು. ಯಾವ ಥರ ಪ್ಯಾಕಿಂಗ್ ಮಾಡ್ಲತ್ತಿರೋದು, ಫುಲ್ ಪೇಪರ್ ಹಾಕಿ ಕವರ್ ಮಾಡ್ಲತ್ತಿರೋದು.
ಚಿಕನ್ ರೇಂಜ್ ಜಾಸ್ತಿ ನೋಡ್ರಿ ಇದು ಹೆಂಗಿದೆ. ಹಾ? ನೋಡ್ರಿ ಇದು ಚೆನ್ನಾಗೈತೆ ಇದದ. ಆದರೆ ದೊಡ್ಡ ಸೈಜ್ ಇತ್ತಂದ್ರೆ ಇದನ್ನೇ ತಗೊಂತಿದ್ದೆ. ದೊಡ್ಡ ಸೈಜ್ ಇಲ್ಲ, ಚಿಕ್ಕ ಸೈಜ್ ಆಗಿದೆ. ಸೊ ನೋಡ್ರಿ ಮನೆಗೆ ತಗೊಂಬಂದು ಹುಚ್ಚಕತ್ತಾಳ ಮಮತಾ. ನಮ್ಮ ಸಾನ್ವಿ ಅಳಕತ್ತಾಳ, ನಾನ್ ಸ್ಟಾಪ್ ಅಳಕತ್ತಾಳ. ವೀಡಿಯೋ ಮಾಡೋಕ್ಕೆ ಆಗಲ್ಲಾಗೈತೆ ನನಗಂತ. ಎದಕ್ಕೆ ಸಾನ್ವಿ ಏನಾಗೈತೆ ಹೇಳಿ, ಏನು ಕಷ್ಟ ಬಂದೈತೆ ಹೇಳಿ ನನ್ನ ಜೀವನದಾಗ. ಹಾಂ, ಈಗೆಲ್ಲ ಇಟ್ಟು ನಿಮಗೆ ತೋರಿಸ್ಬೇಕಂದ್ರೆ ಸಾನಿ ಒಳದು ಒಂದು ಡಿಸ್ಟರ್ಬ್. ಏ ಗಮ್ಮಿ ಮಮ್ಮಿ ನಿನಗೋಸ್ಕರ ತಂದೈತೆ ಕೃಷ್ಣ. ಕೃಷ್ಣ ನಿನಗೋಸ್ಕರ ತಂದದಪ್ಪ. ನಿನ್ನೆ ಸಾನಿ ಇದದು, ಸಾನಿ ಇದು. ಇದೇನಿದೆ ಅಂತ ನೋಡಕತ್ತಾಳ ಹಂಗ. ಕೃಷ್ಣಲೇ ಕೃಷ್ಣ ಮಮ್ಮಿ ಕಾರ್ಟೂನ್ನೇ ನೋಡ್ತಿರ್ತಿಯಲ್ಲ. ಸೊ ನೋಡ್ರಿ ನಮ್ಮ ಪಾಪನ ಇಲ್ಲಿ ಆಟ ಆಡ್ಸಕತ್ತೀನಿ. ನನಗೆ ಎದ್ದು ಹೋಗಕ್ಕೂ ಆಗಲ್ಲ ಇವಾಗ. ಹಿಂಗೆ ಅಲ್ಲಾಡ್ಸೋದು ಬಿಟ್ರೆ ಈಕಿನೇ ಎದ್ದಾಳ್ತಾಳ. ಏನು ಮಾಡ್ಬೇಕು? ಸೊ ನೋಡ್ರಿ ನಾವು ಸಣ್ಣ ವಯಸ್ಸಿನಾಗ ಈ ಥರ ಆಡ್ತಿದ್ವಿ. ಇವಾಗ ನನ್ನ ಮಕ್ಕಳು ಆಡಕತ್ತಾರೆ. ಈಕಿನ ನನ್ನ ಮಗಳಿದ್ದಂಗೆ. ಆಕೆ ಒಟ್ಟು ಯಾರು ಏನು ಮಾಡ್ತಾರೆ ಅದನ್ನು ಮಾಡ್ಬೇಕಂತ. ಚೀಕ ಚೀಕ ಅಂದ್ರೆ ಸಣ್ಣ ವಯಸ್ಸಿನಾಗ ನೀವು ಯಾರ್ಯಾರು ಆಡ್ರಿ ಈ ಗೇಮ್ ಅಂತಂದು ನನಗೆ ಹೇಳ್ರಿ, ಕಮೆಂಟ್ ಹಾಕ್ರಿ. ಭಾಳ ನಾವು ಸಣ್ಣ ತಾತ ಬಂದ. ಸೊ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮಳೆ ತೋರ್ಸ್ಕೊಂಬಂದು ನಾವು ತಗೊಂಬಂದು ಮೂರ್ತಿ ಇಲ್ಲಿ ಒಂದು ಕಡೆ ಸೆಟ್ ಮಾಡೀವಿ. ತೋರಿಸ್ತೀನಿ ನಿಮಗೆ. ಸೊ ಹಂಗೆ ನಿನ್ನೊಂದು ಬ್ಯಾಡ್ ನ್ಯೂಸ್ ಏನಂದರೆ ರೇಖಾ ಊರಿಗೆ ಹೊಂಟಾಳ, ಅವ್ರ ಊರಿಗೆ. ಅದೇ ಬ್ಯಾಡ್ ನ್ಯೂಸ್, ಬೇಜಾರಾಗತೈತಿ. ಸುಮ್ನಳ್ಳಿಗೆ ಹೊಂಟಾಳ, ಇಲ್ಲೇ ಸುಮ್ನಳ್ಳಿಯಿಂದ ಅವ್ರ ಊರಿಗೆ ಹೋಗ್ತಾಳ. ಇರಲಿ, ಭಾಳ ದಿನ ಇರೋಕನ ಆಗಲ್ಲ ಅವ್ರಿಗೂ. ಮಮತಾ ಅಡುಗೆ ಮಾಡ್ತಾವಳೆ, ಪಲಾವ್ ಮಾಡ್ತಾವಳೆ. ಯಾಕಂದರೆ ಅವರು ರೇಖಾದಳಲ್ಲ, ಅವರು ಯಾರು ಬರ್ತಾಯಿದ್ದಾರೆ? ಅವ್ರ ನಾದಿ ಅಂದರೆ ರೇಖಾ ಹಸ್ಬೆಂಡ್ ಅವರ ಅಕ್ಕ ತಂಗಿಯವರು, ತಂಗಿಂದಿರು ಅಕ್ಕ ಬರಕತ್ತಾರ. ಯಾಕಂದರೆ ರೇಖಾನ್ ಕರ್ಕೊಂಡು ಹೋಗ್ತಾ. ಸೊ ರೇಖಾನ್ ಬಗ್ಗೆ ಮಾತಾಡ್ತೀವಿ, ಆಕಿನ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಟೈಮು. ಯಾಕಂದರೆ ಅವ್ರ ಮನೆಯಲ್ಲಿ ಇಷ್ಟ ಆಗಲ್ಲಂತೆ. ಸುಮ್ಮನೆ ಬೇಡ, ಯಾಕಂದರೆ ಮಾಡಬಾರ್ದು. ಇವಾಗ ಏನಂದರೆ ತೋರಿಸೋದು ಒಂದು ಕಡೆ ಇರಲಿ, ತೋರಿಸಿದ್ರೆ ಏನಾಗಲ್ಲ. ಪರ್ಸ್ನಲ್ ವಿಷಯ ಏನು ಹೇಳ್ಬೇಡಿ ಅಂತಂದಾರೆ. ಪರ್ಸ್ನಲ್ಲಾಗಿ ಸುಮ್ಮನೆ ಏನು ಹೇಳೋಕ್ಕೆ ಹೋಗ್ಬೇಡಿ. ಇನ್ನೂ ನಾವು ಕನ್ಫರ್ಮ್ ಆಗಿಲ್ಲ. ಕನ್ಫರ್ಮು ಅಂದರೆ ಯಾವುದೇ ವಿಷಯ ಆಗಲಿ ನಾವೆಲ್ಲ ಡಿಸ್ಕಸ್ ಮಾಡಿದ ಮೇಲೆ ಹೇಳ್ತೀವಿ, ಆಮೇಲೆ ಹೇಳಂತೀರಿ ನೀವು ಅಂತ ಫೋನ್ ಮಾಡಿದ್ರು ಅವರು. ಸುಮ್ಮನೆ ಇರ್ತೀರ ಸ್ವಲ್ಪ ಹೊತ್ತು ಅಂದರು. ಹಂಗಾಗಿ ನಾವು ರೇಖಾನ್ ಬಗ್ಗೆ ಇವಾಗ ಏನು ಹೇಳಲ್ಲ. ಸ್ವಲ್ಪ ದಿನ ಬಿಟ್ಟು ನಾನೇ ಹೇಳ್ತೀನಿ ನಿಮಗೆ. ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಿರಿ. ಹೇಳಿದ್ದೆ ರೇಖಾನ್ ಬಗ್ಗೆ ಹೇಳ್ತೀನಿ ಅಂತ. ಸೊ ಇವಾಗ ಹೇಳೋಕ್ಕಾಗಲ್ಲ, ಇನ್ನೂ ಸ್ವಲ್ಪ ದಿನ ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ ನಾನು. ಸೊ ನೋಡ್ರಿ, ಸೈಲೆಂಟ್ ಆಗಿರ್ರ ಒಂದು ಸೆಕೆಂಡ್. ಅಲ್ಲಿ ನಿಂತ್ಕಾರ ಹೇಳ್ತ ನಾನು. ವಿಡಿಯೋ ಮಾಡಕತ್ತಿಲ್ಲ, ಫೋಟೋ ತೆಗೆದು ನೋಡಕತ್ತೀನಿ ನಾನು. ಭಾಳ ದಿನದಿಂದ ಕೇಳಕತ್ತಿದ್ರಲ್ಲ ನೀವು. ಇವರೇ ನೋಡಿ 4 ಜನ ಮಮತಾನ ಅಕ್ಕ ತಂಗಿಯರು. 3 ಜನ. ಫಸ್ಟ್ ಮಮತಾ, ಸೆಕೆಂಡ್ ಜ್ಯೋತಿ, ಥರ್ಡ್ ರೇಖಾ, ಫೋರ್ತ್ ಈರಮ್ಮ. ಸೊ ನೋಡಿದ್ರಲ್ಲ, ಸಾನಿವ್ನ ಏನು ಮಾಡಕ್ ಗೊತ್ತಾಗಲ್ಲ. ಯಾವ್ದನ ಮಾತಾಡಲ್ಲ, ಅರ್ಧಾಗ ಅಡ್ಡ ಬಡ್ಡ ಬರ್ತಿರ್ತಾನ. ಸೊ ಇವಾಗ 4 ಜನ ಅಂತ ಹೇಳಿದ್ನಲ್ಲ ಅಕ್ಕ ತಂಗಿಯರನ್ನ, ಅವರು ನೋಡಿರ್ತೀರ ನೀವು. ಇವಾಗ ಅವ್ರು ಅಷ್ಟೇ ಇರಲ್ಲ, ಮತ್ತೆ ಯಾರು ಅವರು ಇವರು 4 ಜನ ಹೆಣ್ಮಕ್ಳು ಇವತ್ತು ತೋರಿಸಿದ್ನಲ್ಲ ಅಷ್ಟೇ ಬಿಟ್ರೆ ಮತ್ತೆ ಯಾರು ಇಲ್ಲ. ಅದು ಫುಲ್ಲು ಫ್ಯಾಮಿಲಿ ಫೋಟೋ ತೆಗಿಬೇಕಂತ ಮಾಡಿದ್ದೆ ನಾನು. ಆದ್ರೆ ಜ್ಯೋತಿ ಏನೋ ಅರ್ಜೆಂಟ್ ಕೆಲಸ ಐತೆ ಅಂತ ಹೋಗ್ಬಿಟ್ಲು, ಹಂಗಾಗಿ ತೆಗಿಯೋಕ್ಕಾಗಲಿಲ್ಲ. ಸೊ ಇರಲಿ, ಇಷ್ಟು ಇತ್ತು ಮಮತಾನ್ ಫ್ಯಾಮಿಲಿ. ಅಕ್ಕ ತಂಗಿಯರು ಇಷ್ಟು ಜನ ಇದ್ದರಂತ ನಿಮಗೆ ತೋರಿಸ್ಬೇಕಾಗಿತ್ತು. ಒಂದೇ ವಿಡಿಯೋದಾಗ ಕಾಣಿಸಿದ್ದಿಲ್ಲ ಅವ್ರು ಎಲ್ಲಿ.
ಸೊ ಎಲ್ಲರೂ ರೇಖಾ ಅವರು ಮನೆಯಲ್ಲಿ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು. ಹೋದ್ರೆ ಸ್ವಲ್ಪ ಬೇಜಾರಾಗದ ಮಾತಾಡೋಕ್ಕೆ. ಆದರೆ ಏನು ಮಾಡೋಕ್ಕಾಗಲ್ಲ, ಅವ್ರಿಗೂ ಫ್ಯಾಮಿಲಿ ಏನು ಮಾತಾಡ್ಬೇಕು. ಸೊ ಇರಲಿ, ಯಾವತ್ತಿದ್ರೂ ಓಲೇಬೇಕು ಹೆಣ್ಮಕ್ಳಿಗೆ. ಒಂದೊಂದ್ಸಲ ಅನಿಸ್ತಿರುತ್ತೆ ಹೆಣ್ಮಕ್ಳ ಜೀವನ ಎಷ್ಟು ಕಷ್ಟ ಇದ್ದಲ್ಲ, ಎಷ್ಟು ತ್ಯಾಗ ಮಾಡ್ಬೇಕಲ್ಲ ಅನ್ನಿಸ್ತಿರುತ್ತೆ. ನನಗೆ ಇವಾಗ ಅನಿಸುತ್ತೆ ಅದು, ಇವಾಗ ಗೊತ್ತಾಗೋದು. ಮುಂದಕ್ಕೆ ನಮ್ಮ ಮಕ್ಕಳಾಗಲು ಮದುವೆ ಆದಮೇಲೆ ಬೇರೆಯವ್ರ ಮನೆಗೆ ಹೋಗ್ಬೇಕು. ಬೇರೆಯವರು ಅವ್ರು ಓಕೆ ಅಂದ್ರೆ ಮಾತ್ರ ನಮ್ಮ ಮನೆಗೆ ಬರೋದು ಹೋಗೋದು ಮಾಡ್ತಾರೆ. ಅದೊಂದು ಹೆಣ್ಮಕ್ಳದ್ದು ಜೀವನ ಎಷ್ಟು ಕಷ್ಟ ಐತಲ್ಲ, ಅದೊಂದು ಭಾಳ ಬೇಜಾರಾಗುತ್ತೆ. ಸೊ ಇರಲಿ, ಜೀವನ ಪೂರ್ತಿ ಏನೂ ಮಾಡೋಕ್ಕಾಗಲ್ಲ. ಹೆಣ್ಮಕ್ಳ ಲೈಫ್ ಆ ಥರ ಬಂದ್ಬಿಟ್ಟಿದೆ. ಅಳಲಕ್ಕಿ ನನ್ನ ಹೆಂಡತಕ್ಕಿ, ಸ್ಟ್ರಾಂಗ್ ವುಮೆನ್ ನನ್ನ ಹೆಂಡತಿ ರೇಖಾ ಅಂದ್ರೆ ಭಾಳ ಇಷ್ಟ ಮಮತಾಗ. ಹಂಗಾಗಿ ಆಕಿನೂ ಬೇಜಾರಾಗೈತಿ ಮಾತಾಡೋವಳ್ಳ. ಸೊ ಇರಲಿ, ಇಂಥವೆಲ್ಲ ಆಗ್ತಿರ್ತಾವ. ಸುಧಾರಿಸ್ಯ ಬರ್ತಿರ್ತಾಳೆ ನಿಮ್ಮ ತಂಗಿ, ಮತ್ತೆ ಬರ್ತಾಳೆ, ತಲೆ ಕೆಡಿಸ್ಕೊಬೇಡ. ಓಕೆ. ಸೊ ಇವಾಗ ನಮ್ಮ ಪಾಪು ಎದ್ದು ಬಿಟ್ಟೈತೆ ನೋಡ್ರಿ. ಎದ್ದಾಳ, ಪಟ್ಟ ಮಾಡಿಸ್ಬೇಕು, ತೋರಿಸ್ತೀನಿ ನಿಮಗೆ ನೋಡ್ರಿ. ಸೊ ನೋಡ್ರಿ, ಕೃಷ್ಣ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗೈತಿ ನಮ್ಮ ಮನೆಗೆ ಅಂತಂದ್ರೆ ಭಾರಿ ಅಡ್ಜಸ್ಟ್ ಆಗೈತಿ, ಚೆನ್ನಾಗಿ ಕಾಣಿಸುತ್ತಾ. ನೋಡ್ರಿ ಈಗ ಇಲ್ಲಿಗೆ ನೋಡೋ ಪಾಪನ್ ನೋಡೋ ಚೆನ್ನಾಗಿ ಕಾಣಿಸೋಕ್ಕಿರೋದ್ರೆ ಅಂತ ನಾನು ಅನ್ಕೊಂಡಿನಿ. ಸೊ ನಮ್ಮ ಮನೇಲಿ ಎಲ್ಲಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ನೀವು ಒಂದು ಸ್ವಲ್ಪ ಕಮೆಂಟ್ ಹಾಕಿದ್ರೆ. ನೋಡ್ರಿ, ಅಲ್ಲಿ ಇಡ್ಬೇಕಂತ ನಾನು ಅಂದ್ಕೊಂಡಿದ್ದೆ, ಅಲ್ಲಿ ಇಟ್ಟರೆ ಚೆನ್ನಾಗಿರುತ್ತಂತ. ಆದರೆ ಇಲ್ಲೇ ದೇವ್ರದ್ದು ಇದೆಯಲ್ಲ, ಇಲ್ಲೇ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನೋಡೋಣ, ಇಲ್ಲಿಂದ ಬಂದರೆ ಕಾಣಿಸ್ಬೇಕು. ನೋಡ್ರಿ, ಇವಾಗ ನಮ್ಮ ಮನೆಗೆ ವರಮಹಾಲಕ್ಷ್ಮಿ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ, ರೆಡಿ ಮಾಡಕತ್ತಾರ. ನೋಡ್ರಿ, ಈ ಕಡೆ ಸೀರೆ, ಈ ಕಡೆ ತೋರಿಸು ಸರ್ಕ ಜೊತೆ. ನೋಡ್ರಿ, ಸ್ಟಾರ್ಟ್ ಮಾಡ್ಯಾರ. ಇನ್ನು ಅವನ್ನೆಲ್ಲ ಸ್ಟಾರ್ಟ್ ಆಗುತ್ತೆ. ನಾನೇನೋ ಮೈ ತೊಗೋಬೇಕು, ಭಾಳ ಕೆಲಸ ಅದ ನನಗೂ. ಸೊ ನೆಕ್ಸ್ಟ್ ಲಾಗ್ ಬರುತ್ತೆ ಎಲ್ಲ, ಯಾವ ಥರ ಏನೇನಾಗಿದೆ ಅಂತಂದು ವರಮಹಾಲಕ್ಷ್ಮಿದೊಂದು ಲಾಗ್ ಬರುತ್ತೆ ಸಪ್ರೇಟಾಗಿ. ಸೊ ನೋಡ್ತಾ ಇರಿ, ತುಂಬ ಉದ್ದ ಆಗುತ್ತೆ, ಇದರಲ್ಲಿ ಮಾಡ್ತಿದ್ದೆ. ನೆಕ್ಸ್ಟ್ ಬರುತ್ತಾ, ವೇಟ್ ಮಾಡಿರಿ. ಹಂಗೆ ಕೃಷ್ಣನ್ ತೊಗೊಂಬಂದಿದ್ದೀವಲ್ಲ, ಅದ್ರ ರೇಟ್ ಕೇಳ್ತೀರ, ಗೊತ್ತಾಯ್ತು ನನಗೆ. ಅದ್ರ ರೇಟ್ ಎಷ್ಟಪ್ಪ ಅಂದರೆ, ಅವರು ಟೋಟಲ್ ನನಗೆ ಆ ಕೃಷ್ಣನ್ ಮಾತ್ರ ಫಸ್ಟ್ 1400 ಅಂತಂದರು, ಕೃಷ್ಣನ್ ಮಾತ್ರ. ಆಮೇಲೆ ಅದ್ರ ಜೊತೆಗೆ ನನಗೆ ಟೇಬಲ್ ಬೇಕು, ಅಂದರೆ ಅದ್ರ ಜೊತೆಗೆ ತಳಗಡೆ ಇದು ಬೇಕು, ಇದನ್ನು ಬೇಕಂತಂದೆ. ಹಂಗಾಗಿ ಅದಕ್ಕೆ 800 ರೂಪಾಯಿ ಅಂತೆ ಆ ಟೇಬಲ್ ಮಾತ್ರ. ಅದಕ್ಕೆ ಇವರು ರೇಟ್ ಒಂದೊಂದು ಹೇಳ್ತಾರೆ ಅಂತೇಳಿ ನಾನೇನು ಮಾಡಿದೆ, ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, ಒಂದು ರೇಟ್ ಹೇಳ್ತೀನಿ, ಅಷ್ಟು ಕೊಟ್ಟರೆ ಕೊಡಿ, ಇಲ್ಲಾಂದರೆ ಇಲ್ಲ ಅಂತಂದೆ. ಲಾಸ್ಟ್ 2 ಸೇರಿ 700 ರೂಪಾಯಿ ಕೊಡಿ ಅಂದೆ ನಾನು. 700 ರೂಪಾಯಿಗೆಲ್ಲ ಆಗಲ್ಲ ಸರ್, ಒಂದು ಕೃಷ್ಣನ ಮೂರ್ತಿ ಮಾತ್ರ 1400, ಅದಕ್ಕೆ 800 ರೂಪಾಯಿ ಅಂದವ್ರು. ಅದಕ್ಕೆ ಅಷ್ಟಾಗಲ್ಲ, ಲಾಸ್ಟ್ 1000 ರೂಪಾಯಿ ಕೊಡ್ತೀನಿ ಅಂದೆ. ಅವರು ಅಷ್ಟಾಗಲ್ಲ ಸರ್, 1300 ಕೊಡಿ ಲಾಸ್ಟ್ ಅಂತ ಬಂದರೆ. ಆಮೇಲೆ ಅದು ಇದು ಅಂತೆಲ್ಲ ಸ್ವಲ್ಪ ಮಾತಾಡಿ 1100 ರೂಪಾಯಿ ಕೊಟ್ಟಿನಿ. 1100 ರೂಪಾಯಿ ಕೊಟ್ಟು ಕೃಷ್ಣನ ಮೂರ್ತಿ ಅದು ಟೇಬಲ್ ತಗೊಂಡು ಬಂದಿದ್ದೀನಿ. ನಿಮ್ಮ ಏರಿಯಾದಾಗ ಯಾವ ರೇಟ್ ಐತಿ, ಯಾವ ರೇಟ್ ಇಲ್ಲ ಅಂತ ಗೊತ್ತಿರುತ್ತಾ. ಸ್ವಲ್ಪ ಜಾಸ್ತಿ ಆತಂದು ನನಗೂ ಅನ್ನಿಸ್ತಿದೆ. ನೀವೊಂದು ಸ್ವಲ್ಪ ಕಮೆಂಟ್ ಹಾಕಿರಿ ನಿಮ್ಮ ಏರಿಯಾದಾಗ ಇದು ಎಷ್ಟಿದೆ ಅಂತ. ಸೊ ಇಷ್ಟು ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನೆಕ್ಸ್ಟ್ ಕ್ರೇಜಿಯಾಗಿರುತ್ತೆ, ನಮ್ಮ ಮನೇಲಿ ಪೂಜೆ ಹೇಗೆ ನಡೀತೆ ವರಮಹಾಲಕ್ಷ್ಮಿದು ಅಂತ ನೋಡಂತ್ರಿ. ಸೊ ನಿಮಗೇನೇನು ಅನಿಸುತ್ತೆ ಅಂತ ಕಮೆಂಟಲ್ಲಿ ಮುಖಾಂತರ ತಿಳಿಸಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಚಾನಲಲ್ಲ ನಮ್ಮ ವೀಡಿಯೋಕ್ಕೆ ಲೈಕ್ ಮಾಡಿ, ನಿಮ್ಮ ಸಪೋರ್ಟ್ ತೋರಿಸಿ. ಬಾಯ್ ಗೈಸ್.